ನನ್ನೆಲ್ಲ ಕಾರ್ಯಕರ್ತ ದೇವರುಗಳು, ಈ ಕ್ಷೇತ್ರದ ಅಭಿಮಾನಿಗಳು, ಸಾರ್ವಜನಿಕರು ನಿರಂತರವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ವರ್ಷ ಬೇಡ, ನನ್ನ ತಾಯಿಯ ಆರೋಗ್ಯ ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲಿದ್ದಾರೆ, ಬೇಡಪ್ಪ ಮಾಡೋದು ಅಂತ ನಾನು ಹೇಳಿದ್ದೆ. ಕಾರ್ಯಕರ್ತರು ಬಿಡಲಿಲ್ಲ. ಇದೆಲ್ಲ ಸಡನ್ನಾಗ 1 or 2 ಡೇಸಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ. ಅವರೆಲ್ಲ ನಾನು ಯಾವುದೇ ಕಾರಣಕ್ಕೆ ಬೇಡ ಅಂತಲೂ ಹೇಳಿದ್ದೆ. ನಮ್ಮ ಅಧ್ಯಕ್ಷರು ಮಾಜಿ, ನಮಗೂ ಮಾಜಿ ಅನ್ನಲ್ಲ, ನಾವು ಹಾಲಿ ಅಂತಲೇ ಅಂತೀವಿ. ನಮ್ಗೆ ಅವರೇ ಅಧ್ಯಕ್ಷರು ನಾರಾಯಣವರು. ಅವರು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳೋದಕ್ಕೆ ಅವರು ಬಂದಿದ್ದಾರೆ. ನನ್ನ ಸುದೀರ್ಘ 50 ವರ್ಷಗಳ ರಾಜಕಾರಣದಲ್ಲಿ ಈ ಯಲಹಂಕ ಕ್ಷೇತ್ರ ಹಿಂದೆ ಇದ್ದಂಥದ್ದು ಈಗ ಬ್ಯಾಟರಾಯನಪುರ ಆಗಿದೆ. ನಿರಂತರವಾಗಿ ನಾನಿಲ್ಲಿ ಜನರ ಮಧ್ಯೆ ಇದ್ದೀನಿ. ನಾನು ಯಾವುದೇ ನಾಯಕರ ಮಧ್ಯೆ ಇಲ್ಲ. ನನಗೂ ಬೇರೆಯವ್ರಿಗಿರೋ ವ್ಯತ್ಯಾಸ ಇಷ್ಟೇ, 24/7 ನನಗೆ ಯಾರು ಫೋನ್ ಮಾಡಿದ್ರು ನಾನು ಎತ್ತೀನಿ. ಎಷ್ಟೋ ತಗನಾಗಲಿ ಎತ್ತೀನಿ. ಜನರ ಸಮಸ್ಯೆಗಳು ಇವಾಗಲೂ ನನಗೆ MLAಗ ಅಷ್ಟು ಫೋನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನನಗೆ ಪ್ರತಿಯೊಂದಕ್ಕೂ ನಾನು ಫೋನ್ ಮಾಡ್ತಾರೆ. ಮೊನ್ನೆ ಫ್ಲಡ್ ಆದಾಗಿರ್ಬೋದು, ಏನೇ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲವನ್ನು ಪ್ರತಿಯೊಬ್ಬರು ಇವತ್ತು, ಯಾಕೆಂದರೆ ನಾವು ಅವ್ರ ಜೊತೆಲಿ ಬೆರೆದಿರೋದ್ರಿಂದ, ಅಣ್ಣ ನೀವು ಒಬ್ಬರೇ ಫೋನ್ ಎತ್ತೋದು, ಯಾವ MLA ಎತ್ತಲ್ಲ, ಯಾರು ನಿಂತವರು ಎತ್ತೋದಿಲ್ಲ, ನೀವು ಯಾವಾಗಿದ್ರೂ ಎತ್ತೀರಾ, ಆನ್ಸರ್ ಮಾಡ್ತೀರಾ, ಇದೇ ದೊಡ್ಡ ಗುಣ ನಿಮ್ಮದು ಅಂತ ಹೇಳ್ತಾರೆ ನನಗೆ ಅನೇಕರು. ನಾವು ಬೆಳೆದು ಬಂದ ದಾರಿ ಅದು. ನಾನು ಸಂಘದ ಹಿನ್ನೆಲೆಯಲ್ಲಿ ಬಂದಿರೋ ಅಂಥದ್ದು. ಬಹುಶಃ